ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲವ್. ನಾನು ಇವತ್ತು ರಿವ್ಯೂ ಮಾಡೋಕೆ ಹೋಗ್ತಿರೋದು ಬೆಲೆನೋ ನೆಕ್ಸಾ ಬ್ಲೂ ಕಲರ್ 2023 ಮಾಡಲ್. ಒಂದ್ಸರಿ ಓವರ್ವ್ಯೂ ಆಫ್ ದ ಕಾರ್ ನೋಡ್ಕೊಬಿಡಿ, ಯಾವ ಥರ ಇದೆ, ಯಾವ ಥರ ಲುಕ್ ಇದೆ ಅಂತ. ಇದರಲ್ಲಿ ಬಂದು 4 ವೇರಿಯಂಟ್ಸ್ ಇರುತ್ತೆ: ಸಿಗ್ಮಾ, ಡೆಲ್ಟಾ, ಝೀಟಾ, ಆಲ್ಫಾ. ಹಾಗೂ ಇದರಲ್ಲಿ 7 ಕಲರ್ಸ್ ಆಪ್ಷನ್ಸ್ ಇರುತ್ತೆ ನಮಗೆ. ಇದು ಬಂದುಬಿಟ್ಟು ನೆಕ್ಸಾನ್ ಬ್ಲೂ. ಈಗ ಇಂಜಿನ್ ಯಾವ ಥರ ಇದೆ ಅಂತ ನೋಡೋಣ. 2 ಚಾಕ್ ಅಬ್ಸರ್ವರ್ ಇರುತ್ತೆ, ಒಂದು ಏರ್ ಫಿಲ್ಟರ್ ಇರುತ್ತೆ, ವೈಪರ್ ವಾಟರ್, ಇದು ರೇಡಿಯೇಟರ್ ಆಯಿಲ್, ಬ್ಯಾಟ್ರಿ, ಸಪ್ರೇಟ್ ಫ್ಯೂಸ್ ಬಾಕ್ಸ್ ಇರುತ್ತೆ. ಇದು ಬಂದುಬಿಟ್ಟು ಇದು ಇಂಜಿನ್ ಕೆಪಾಸಿಟಿ ಒಂದು 1.2 ಲೀಟರ್ 4 ಸಿಲಿಂಡರ್. ಇದು 1197 cc. ಇದು ಟಾರ್ಕ್ ಬಂದುಬಿಟ್ಟು 113 ಪ್ರೊಡ್ಯೂಸ್ ಮಾಡುತ್ತೆ. ಇದರ ಪವರ್ ಬಂದುಬಿಟ್ಟು 76.43 ಇಂದ 88.5 bhp ಪ್ರೊಡ್ಯೂಸ್ ಮಾಡುತ್ತೆ. ಮೈಲೇಜ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ಲಿ 20 to 22 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ ಅಕಾರ್ಡಿಂಗ್ ಟು ಕಂಪನಿ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 37 ಲೀಟರ್ಸ್. ಇದು ಬಂದು ಫ್ರಂಟ್ ವ್ಯೂ. ಸುಜುಕಿ ಲೋಗೋ ಇರುತ್ತೆ, ಕ್ರೋಮ್ ಗ್ರಿಲ್ ಇರುತ್ತೆ, LED DRLs, ಫಾಗ್ ಲೈಟ್ಸ್, 2 ಕಡೆನೂ ಫಾಗ್ ಲೈಟ್ಸ್ ಇರುತ್ತೆ. ಇದು ಬಂದುಬಿಟ್ಟು ವೈಪರ್ ವಾಟರ್ ಅಲ್ಲೇ ಇರುತ್ತೆ ವಿಂಡ್ಶೀಲ್ಡ್ಗೆ. ವೀಲ್ಸ್ ಬಂದುಬಿಟ್ಟು 16 ಇಂಚ್ ಅಲಾಯ್ ವೀಲ್ಸ್. ವೀಲ್ ಬೇಸ್ ಬಂದುಬಿಟ್ಟು 2.5 mm ಇರುತ್ತೆ. ಇದು ಬಂದು ಸೈಡ್ ವ್ಯೂ. ಮಿರರಲ್ಲಿ ಟರ್ನ್ ಇಂಡಿಕೇಟರ್ ಇರುತ್ತೆ. ಡೋರ್ ಹ್ಯಾಂಡಲ್ಸ್ ಬಂದು ಕ್ರೋಮ್ ಇರುತ್ತೆ. ಬೂಟ್ ಕೆಪಾಸಿಟಿ ಬಂದುಬಿಟ್ಟು 318 ಲೀಟರ್ಸ್, 318 ಲೀಟ್ರು. ಉಕ್ಕಿರುತ್ತೆ, ಏನಾದರೂ ತಗೊಳಕ್ಕೋಬೋದು. ಇದು ಸ್ಪೇರ್ ವೀಲ್ ಬಂದುಬಿಟ್ಟು ಹಿಂದೆಗಡೆ ಡಿಕ್ಕಿಯಲ್ಲಿ ಕೆಳಗಡೆ ಇರುತ್ತೆ. ಒಂಥರ ರ್ಯಾಕ್ ಥರ ಇರುತ್ತೆ, ಏನಾದರೂ ಇಟ್ಕೋಬೋದು. ಇದು ಬಂದುಬಿಟ್ಟು ಬ್ಯಾಕ್ ವ್ಯೂ. ಡಿಫಾಗರ್ ಇರುತ್ತೆ, ಹಿಂದೆಗಡೆ ವೈಪರ್ ಇರುತ್ತೆ. ಇಲ್ಲಿ ಬಂದು ರಿವರ್ಸ್ ಕ್ಯಾಮ್ರಾ ಇರುತ್ತೆ, ಕೆಳಗಡೆ ಸುಜುಕಿ ಲೋಗೋ ಇರುತ್ತೆ. 4 ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ ಹಿಂದೆಗಡೆ, ಏನಾದರೂ ಬಂದರೆ ಬೀಪ್ ಸೌಂಡ್ ಬರುತ್ತೆ. ಇದು ಹಿಂದೆಗಡೆ ಬ್ರೇಕ್ ಲೈಟ್ ಬಂದುಬಿಟ್ಟು ಡಿವೈಡ್ ಆಗಿರುತ್ತೆ. ಬೆಲೆನೋ ಬ್ಯಾಡ್ಜಿಂಗ್ ಕೊಟ್ಟಿರ್ತಾರೆ ಇಲ್ಲಿ. ಇಲ್ಲೊಂದು ಅಲ್ಲೊಂದು ರಿಫ್ಲೆಕ್ಟರ್ಸ್ ಇರುತ್ತೆ. ಇದು ನೆಕ್ಸಾ ಬ್ಯಾಡ್ಜಿಂಗ್ ಒಂದಿರುತ್ತೆ. ಮೇಲೆ ಒಂದು ಆ್ಯಂಟನಾ ಒಂದಿರುತ್ತೆ. ಇಲ್ಲಿ ಒಂದು ಬ್ರೇಕ್ ಲೈಟ್ ಇರುತ್ತೆ. ಇದು ಬಂದುಬಿಟ್ಟು ಕೀಲೆಸ್ ರಿಮೋಟ್. ಇದರಲ್ಲಿ ಒನ್ಸ್ ವಿ ಪುಷ್ ಮಾಡಿದ್ರೆ ಬಟನ್ನ ಇಟ್ ವಿಲ್ ಸ್ಟಾರ್ಟ್, ಒನ್ಸ್ ವಿ ಪುಷ್ ದ ಬಟನ್ ಇಟ್ ವಿಲ್ ಆಫ್. ಸ್ಟೇರಿಂಗ್ ನೋಡ್ಕೊಬಿಡಿ ಯಾವ ಥರ ಇದೆ ಅಂತ. ಸ್ಟೇರಿಂಗಲ್ಲಿ ಎಲ್ಲ ಕ್ರೂಸ್ ಕಂಟ್ರೋಲ್ ಆಪ್ಷನ್ಸ್ ಇರುತ್ತೆ. LED ಡಿಸ್ಪ್ಲೇ ನೋಡ್ರಿ, LED ಡಿಸ್ಪ್ಲೇ ಮುಂದೆ ಬಂದುಬಿಟ್ಟು 4 ಪವರ್ ವಿಂಡೋಸ್ ಬಟನ್ ಇಲ್ಲಿರುತ್ತೆ. ಸೆಂಟ್ರಲ್ ಲಾಕು, ಅನ್ಲಾಕು, ಮತ್ತು ಮಿರರ್ ರೈಟ್ ಆ್ಯಂಡ್ ಲೆಫ್ಟು. ಮುಂದೆ ಬಂದು ಫಾಗ್ ಲೈಟ್ ಆಪ್ರೇಷನ್ ಇರುತ್ತೆ ಅಲ್ಲಿ. ಇದು ಬಂದು 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. AC ವಿಂಡ್ಸ್ ಇರುತ್ತೆ ಅದಕ್ಕೆ ಕೆಳಗಡೆ. ಇದು ಪಾರ್ಕಿಂಗ್ ಲೈಟು. ಇಲ್ಲಿ 2 ಸಾಕೆಟ್ ಇರುತ್ತೆ, ಒಂದು 12 ವೋಲ್ಟ್ಸ್ ಸಾಕೆಟ್ಸ್, ಇದು USB ಸಾಕೆಟ್. ಈ ಕಪ್ ಹೋಲ್ಡರ್ ಇರುತ್ತೆ, 5 ಸ್ಪೀಡ್ ಮ್ಯಾನ್ಯುಯಲ್, ಹ್ಯಾಂಡ್ ಬ್ರೇಕ್. ಇದು ಹಾರ್ಮ್ ರೆಸ್ಟ್ ಇರುತ್ತೆ ಫ್ರಂಟ್ 2 ಸೀಟ್ಸ್ಗೆ, ಅದರಲ್ಲೇ ಏನಾದರೂ ಸ್ಟೋರೇಜ್ ಸ್ಪೇಸ್ ಇರುತ್ತೆ. ಗ್ಲೋ ಬಾಕ್ಸ್. ಇದು ಬಂದು ಇದರಲ್ಲಿ 6 ಏರ್ ಬ್ಯಾಗ್ಸ್ ಇರುತ್ತೆ ಫಾರ್ ಎ ಸೇಫ್ಟಿ ಫೀಚರ್. ಇಲ್ಲಿ ಆರ್ಮ್ ರೆಸ್ಟ್ ಇರುತ್ತೆ ಡ್ರೈವರ್ಗೆ, ರೈಟ್ ಹ್ಯಾಂಡ್. ಇದು ಬಂದುಬಿಟ್ಟು ಬ್ಯಾನೆಟ್ ಓಪನಿಂಗು, ಫ್ಯೂಯಲ್ ಟ್ಯಾಂಕ್ ಓಪನಿಂಗು. 3 ಇರುತ್ತೆ: ABC, ಆಕ್ಸಿಲೇಟರ್, ಬ್ರೇಕ್, ಕ್ಲಚ್. ಇದು ಬಂದು ಕ್ಯಾಬಿನ್ ಲೈಟ್, ಬೇಕಿರೋ ಆನ್ ಮಾಡ್ಕೋಬೋದು, ಇಲ್ಲ ಆಫ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಮಿರರ್ ಇರುತ್ತೆ ಫಾರ್ ಸನ್ ಪ್ರೊಟೆಕ್ಟಿವ್. ಇದು ಬಂದು ಡಿಜಿಟಲ್ ಡಿಸ್ಪ್ಲೇ. ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ರೇಂಜ್ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಇದು ಕ್ರೂಸ್ ಕಂಟ್ರೋಲ್, ಕಾಲ್ ಅಟೆಂಡ್ ಮಾಡ್ಬೋದು, ಅದರಲ್ಲೇ ಕಟ್ ಮಾಡ್ಬೋದು. ವಾಲ್ಯೂಮ್ ರೈಸ್ ಬಟನ್, ಮ್ಯೂಟ್ ಮಾಡ್ಬೋದು. ಅಡ್ಜಸ್ಟೇಬಲ್ ಸ್ಟೇರಿಂಗ್ ಇರುತ್ತೆ. ಇದು ಬಂದುಬಿಟ್ಟು ವೈಪರ್ ಸ್ವಿಚ್, ಲೈಟ್. ಹಿಂದೆಗಡೆ ಲೆಗ್ ಸ್ಪೇಸ್ ಆರಾಮಾಗಿರುತ್ತೆ, ಹಿಂದೆಗಡೆ ಆರಾಮಾಗಿ ಕೂತ್ಕೋಬೋದು. ಇಲ್ಲಿ AC ವಿಂಡ್ಸ್ ಇರುತ್ತೆ. ಒಂದು USB ಟೈಪ್ ಚಾರ್ಜರ್ ಇರುತ್ತೆ, ಒಂದು C-ಪಿನ್ ಚಾರ್ಜರ್ ಇರುತ್ತೆ. AC ಕಂಟ್ರೋಲು ಹಿಂದೆನೇ ಇರುತ್ತೆ ನಮಗೆ. ಇದು ಬಂದು ರಿವರ್ಸ್ ಕ್ಯಾಮರಾ. 9 ಇಂಚ್ ಇನ್ಫೋಟೈನ್ ಸಿಸ್ಟಮಲ್ಲಿ ರಿವರ್ಸ್ ಕ್ಯಾಮರಾ ಇರುತ್ತೆ. ನೈಸ್ ಕ್ವಾಲಿಟಿ. ಇದು ಬಂದು ಹಿಂದೆ ಲೈಟು. 3 ಡೋರ್ ಹ್ಯಾಂಡ್ಲಿಂಗ್ ಇರುತ್ತೆ 3 ಕಡೆನೂ. ಮುಂದೆಗಡೆ 4 AC ವಿಂಡ್ಸ್ ಇರುತ್ತೆ. ಇದು ಬಂದು ಅಡ್ಜಸ್ಟಬಲ್ ಆಟೋಮೆಟಿಕ್ ಕ್ಲೈಮೇಟ್ ಕಂಡೀಷನ್ಸ್ ಇರುತ್ತೆ. ಇದು ಬಂದು ಕೀಲೆಸ್ ರಿಮೋಟ್ ಕಂಟ್ರೋಲ್. ಇದು ಬಂದು ಬಾಟಲ್ ಹೋಲ್ಡರ್. 4 ಡೋರ್ಗೂ ಇರುತ್ತೆ ಬಾಟಲ್ ಹೋಲ್ಡರ್. ಇದರ ಲೆಂತ್ ಬಂದುಬಿಟ್ಟು 3.990 ಮೀಟರ್.
ವಿಡ್ತ್ ಬಂದುಬಿಟ್ಟು 1.745 ಮೀಟರ್, ಹೈಟ್ ಬಂದುಬಿಟ್ಟು 1.500 ಮೀಟರ್, ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 2.500 ಮೀಟರ್. ಇಲ್ಲಿ ಕೀ ಅದರಲ್ಲೇ ಇರುತ್ತೆ, ಏನಾದರೂ ಚಾರ್ಜ್ ಇಲ್ಲ ಅಂದರೆ ರಿಮೋಟಲ್ಲಿ ಇನ್ ಕೇಸ್.